ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿಕ್ಲೋ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದಿಷ್ಟು ಕ್ಲಾರಿಟಿಗಳನ್ನು ಕೊಡಬೇಕಾಗಿದೆ, ಅದಕ್ಕೋಸ್ಕರ ಬಂದಿದ್ದೇನೆ ಅಷ್ಟೇ. ಜಸ್ಟ್ ಕ್ವಿಕ್, ನಿಮಗೇನು ಮಂಥನ್ ಅಂತ ಕಾರ್ಯಕ್ರಮ ಮಾಡಿದ್ದಾರೆ. ಮಂಥನ್ ಅನ್ನೋ ಕಾರ್ಯಕ್ರಮದಲ್ಲಿ ಆಲ್ಮೋಸ್ಟ್ ಎಲ್ಲ ಗೊತ್ತಿರೋ ವಿಷಯಗಳನ್ನು ಹೇಳಿದ್ದಾರೆ. ಆ್ಯಂಡ್ ಅವರ ಫ್ಲೋ ಚಾರ್ಟಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೇ ಹೇಳಿದ್ದಾರೆ. ಸೊ ಅದು ಬಿಟ್ಟೇನು ಹೊಸದಾಗಿ ಏನು ಹೇಳಿಲ್ಲ. ಸೊ ಅದನ್ನು ಬಿಟ್ಟು ಮತ್ತೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಇವತ್ತು ಈ ವರ್ಷ ಏನಾಗಿದೆ ಅಂತ ಕೇಳಿದರೆ, KCET ನೀವು ಆಪ್ಷನ್ ಎಂಟ್ರಿ ಮಾಡಬೇಕಂದ್ರೆ ಫೀಸ್ ಪೇ ಮಾಡಬೇಕಾಗತ್ತೆ, ಆಯಿತಾ. ಸೊ ಇದು ಹೊಸ ರೂಲ್ಸು. ಲಾಸ್ಟ್ ಟೈಮ್ ಕಾಮಿಡಿಕೆಯಲ್ಲಿ ಇದ್ದಿತ್ತು, 2000 ರೂಪೀಸ್ ಇದ್ದಿತ್ತು. ಕೌನ್ಸಿಲಿಂಗಿಗೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಂತ ಇದ್ದಿತ್ತು. ಬಟ್ ಈ ವರ್ಷದಿಂದ KCETಯಲ್ಲೂ ಕೂಡ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ರೆ ಅರೌಂಡ್ 700 ರೂಪೀಸ್ ಚೇಂಜ್ ಸಮಥಿಂಗ್ ಫೀಸನ್ನು ಪೇ ಮಾಡಬೇಕು. ಫೀಸನ್ನು ಪೇ ಮಾಡಿ ನೀವು ಆಪ್ಷನ್ ಎಂಟ್ರಿನ ಮಾಡಬೇಕು. ಇದೊಂದು ಗೊತ್ತಿರಲಿ, ಆನ್ಲೈನಲ್ಲಿ ಪೇಮೆಂಟ್ ಮಾಡ್ಬೋದು. ಆ್ಯಂಡ್ ಎರಡನೇದಾಗಿ ಏನು ಅಂತ ಕೇಳಿದರೆ, ನಿಮಗೆ ಈ ವರ್ಷ ನೀವು ಲಾಗಿನ್ ಆಗಬೇಕು ಅಂತ ಹೇಳಿದರೆ ಒಂದು QR ಕೋಡನ್ನು ಕೊಟ್ಟಿದ್ದಾರೆ. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ QR ಕೋಡನ್ನು ಕೊಟ್ಟಿದ್ದಾರೆ. ಆ QR ಕೋಡನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ಲಾಗಿನ್ ಆಗುತ್ತೆ. ಅದಾದ ನಂತರ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಂದ್ರೆ ಸ್ಟೂಡೆಂಟ್ ಇದು ಫೇಶಿಯಲ್ ರೆಕಗ್ನೈಸೇಷನ್ ಕಂಪಲ್ಸರಿ ಮಾಡಿದ್ದಾರೆ ಈ ವರ್ಷದಿಂದ. ಸೊ ಸ್ಟೂಡೆಂಟೇ ಆಪ್ಷನ್ ಎಂಟ್ರಿ ಮಾಡಬೇಕು, ಬೇರೆಯವ್ರು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಆಗೋದಿಲ್ಲ. ಅದು ಗೊತ್ತಿಲ್ಲ, ಯಾವ ರೀಸನಿಗೆ ಅಂತ ಗೊತ್ತಿಲ್ಲ. ಸೊ ಮಾಡಿದ್ದಾರೆ. ಆ್ಯಂಡ್ ಮತ್ತೊಂದು ಥಿಂಗ್ ಏನಂತ ಕೇಳಿದರೆ, ಇಲ್ಲಿ ನೋಡಿ ಯಾರ್ಯಾರದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ಸರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಮ್ಗೆ ಬರ್ತಾ ಇಲ್ಲ, ಕೆಲವೊಂದು ಟೈಮ್ ಬರುತ್ತೆ, ಕೆಲವೊಂದು ಟೈಮ್ ಬರೋದಿಲ್ಲ. ನೋಡಿ ಸ್ಟೂಡೆಂಟ್ಸ್, ಲಾಸ್ಟ್ ಇಯರ್ ಹೀಗೆ ಆಗಿತ್ತು. ಬಿಕಾಸ್ ಆಫ್ ಸಮ್ ಟೆಕ್ನಿಕಲ್ ಗ್ಲಿಚಸ್ ಏನಾಗುತ್ತೆ, ಕೆಲವೊಂದು ಟೈಮು ನಿಮಗಿರುವಂಥ ಸ್ಪೆಷಲ್ ರಿಸರ್ವೇಷನ್ಗಳು ಅಲ್ಲಿ ಸರಿಯಾಗಿ ಮೆನ್ಷನ್ ಆಗಿರೋದಿಲ್ಲ ಅಥವಾ ಅದು ಬಂದಿರೋದಿಲ್ಲ. ಅಂಥ ಸ್ಟೂಡೆಂಟ್ಗಳು ಏನು ಮಾಡಿ ಅಂತ ಕೇಳಿದರೆ, ಎಗೇನ್ ಆ್ಯಂಡ್ ಎಗೇನ್ ಲಾಗಿನ್ ಆಗಿ ಚೆಕ್ ಮಾಡ್ತಾಯಿರಿ. ಇಟ್ ಈಸ್ ಬಿಕಾಸ್ ಆಫ್ ಟೆಕ್ನಿಕಲ್ ಗ್ಲಿಚಸ್. ಓಕೆ, ಎವ್ರಿ ಇಯರ್ ಆಗುತ್ತೆ. ಸೊ ಟೆಕ್ನಿಕಲ್ ಗ್ಲಿಚಸ್ಸಿಂದ ಕೆಲವೊಂದು ಟೈಮು ನಿಮಗೆ ರಿಸರ್ವೇಷನ್ ಅಥವಾ ಯಾವುದೋ ಒಂದು ಕೋಟಾವನ್ನು ನೀವು ಇದು ಮಾಡಿದರೂ ಕೂಡ, ಕ್ಲೈಮ್ ಮಾಡಿದರೂ ಕೂಡ, ವೆರಿಫೈ ಮಾಡಿದರೂ ಕೂಡ ಅಲ್ಲಿ ಬಂದಿರೋದಿಲ್ಲ. ಅಂಥವ್ರು ಏನು ಮಾಡಿ ಎಗೇನ್ ಆ್ಯಂಡ್ ಎಗೇನ್ ಡೌನ್ಲೋಡ್ ಮಾಡ್ತಾಯಿರಿ. ಸೊ ಅದು ಬರುತ್ತೆ, ಆಯಿತಾ. ಇನ್ ಕೇಸ್ ಫೈನಲಿ ಬರದೇ ಇದ್ದರೆ ಇದೊಂದು ಲಿಂಕನ್ನು ಕೊಟ್ಟಿದ್ದಾರೆ, ದಾಖಲೆ ಪರಿಶೀಲನೆಗೆ ಕೊನೆಯ ಅವಕಾಶ ಅಂತ ಹೇಳಿದ್ದಾರೆ. ಸ್ಟೂಡೆಂಟ್ಸು ಎಲ್ಲರೂ ಈ ಲಿಂಕಿಗೆ ಹೋಗಿ ಅದರಲ್ಲಿ ಒಂದು ಅಪಾಯಿಂಟ್ಮೆಂಟನ್ನು ತಗೊಳ್ಬೇಕು. 2, 3, 4, 5 ಇರುತ್ತೆ. ಅವ್ರು ಒಂದಿನ ಅಪಾಯಿಂಟ್ಮೆಂಟನ್ನು ಕೊಡ್ತಾರೆ. ಆ ದಿನ ಅಪಾಯಿಂಟ್ಮೆಂಟಿಗೆ ಹೋಗಿ ನಿಮ್ಮ ರೂರಲ್ ಸರ್ಟಿಫಿಕೇಟು, ಕನ್ನಡ ಮೀಡಿಯಮು, ಹೈದರಾಬಾದ್ ಕರ್ನಾಟಕನೋ, ಇನ್ಕಮ್ ಕಾಸ್ಟು, ಎನಿಥಿಂಗ್, ಇಟ್ ಮೇ ಬಿ ಎನಿ ರಿಸರ್ವೇಷನ್, ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯನ್ ಮೈನಾರಿಟೀಸ್, ಯಾವುದೇ ಆಗಲಿ, ಯಾವುದೇ ಡಾಕ್ಯುಮೆಂಟ್ಸ್ಗಳು ನೀವು ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಹಾಕುವಾಗ ಸಬ್ಮಿಟ್ ಮಾಡಲಿಕ್ಕೆ ಆಗದೇ ಇದ್ದರೆ, ಇವಾಗ ನಿಮ್ಮ ಹತ್ರ ರೆಡಿ ಇದ್ದರೆ ದಯವಿಟ್ಟು ಒಂದು ಅಪಾಯಿಂಟ್ಮೆಂಟನ್ನು ಹೋಗಿ ವೆರಿಫೈ ಮಾಡ್ಕೊಂಡು ಬನ್ನಿ. ತುಂಬ ಹೆಲ್ಪ್ಫುಲ್ ಆಗುತ್ತೆ ಸ್ಟೂಡೆಂಟ್ಸ್. ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ನಿಮಗೆ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋದ್ರಿಂದ, ಈಗ ಸ್ಪೆಷಲ್ ಕೋಟಾ ಕ್ಲೈಮ್ ಆಗೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಪ್ಲೀಸ್ ಯಾರ್ಯಾರು ಮಾಡಲಿಲ್ಲ ದಯವಿಟ್ಟು ಇದು ಮಾಡ್ಕೊಳ್ಳಿ, ಆಯಿತಾ. ಆ್ಯಂಡ್ ಆಪ್ಷನ್ ಎಂಟ್ರಿಗೆ ಸದ್ಯಕ್ಕೆ ಸ್ಟಾರ್ಟ್ ಆಗೋದು ತುಂಬ ಕಷ್ಟ. ನನ್ನ ಪ್ರಕಾರ 5th ಮೇಲ್ಗಡೆ ಆಗುತ್ತೆ. ಯಾಕಂತ ಕೇಳಿದರೆ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕು. ಡಾಕ್ಯುಮೆಂಟ್ ವೆರಿಫೈ ಮಾಡಿ ಆದಮೇಲೆ ಮತ್ತೆ ಇದು ಬರುತ್ತೆ, ಏನು ಹೇಳ್ತಾರೆ, ಆಪ್ಷನ್ ಎಂಟ್ರಿಗೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ನೋ ನೀಡ್ ಟು ವರಿ ಸ್ಟೂಡೆಂಟ್ಸು. ಇದಿಷ್ಟು ವಿಷಯಗಳು, ಆಯಿತಾ. ಮಂಥನದಲ್ಲೂ ಕೂಡ ಇದೇ ವಿಷಯಗಳನ್ನು ಹೇಳಿದ್ದಾರೆ. ಏನಂತ ಕೇಳಿದರೆ, ಎಷ್ಟು ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಇರುತ್ತೆ, 3 ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಇರುತ್ತೆ. ಫೀಸ್ ಬಗ್ಗೆ ಹೇಳಿದ್ದಾರೆ, ಮತ್ತು ಚಾಯ್ಸಸ್ಗಳ ಬಗ್ಗೆ ಹೇಳಿದ್ದಾರೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4, ಇದೆಲ್ಲ ಆಲ್ರೆಡಿ ನನ್ನ ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡಿದ್ದೇನೆ. ಸೊ ಇದಿಷ್ಟು ವಿಷಯಗಳು. ಮತ್ತು ಯಾರ್ಯಾರಿಗೆ ಒಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಇನ್ಕಮ್ 0 ಅಂತ ತೋರಿಸ್ತಾ ಇದ್ದಾರೆ. ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ ನಿಮಗೆ ಇನ್ಕಮ್ ಇದ್ದರೂ ಇಲ್ಲದೇ ಇದ್ದರೂ ಡಸಂಟ್ ಮ್ಯಾಟರ್ಸ್. ಅಂದರೆ ಮೇನ್ ರೀಸನ್ ಏನಂತ ಕೇಳಿದರೆ, ಯಾರು ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿಲ್ಲ, ಪ್ಲಸ್ ಯಾರದ್ದು ಅಬೌಟ್ 10 lakhs ಇದೆ ನೋಡಿ, ಅವ್ರದ್ದೆಲ್ಲ 0 ಅಂತಲೇ ತೋರಿಸುತ್ತೆ. ಸೊ ಅದಕ್ಕೇನು ವರಿ ಮಾಡ್ಕೊಳ್ಬೇಡಿ. ಏನು 0 ಅಂತ ತೋರಿಸೋದಕ್ಕೆ ಸರ್ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾ, ಅದೇನಿಲ್ಲ. ಅದು ಕಾಮನ್ ಆಗಿ ನಿಮಗೀಗ ಇನ್ಕಮ್ ಸರ್ಟಿಫಿಕೇಟನ್ನು ಪ್ರೊವೈಡ್ ಮಾಡಿದರೆ ನಿಮ್ದು ಎಷ್ಟು ಇನ್ಕಮ್ ಇದೆ ಅಂತ ಅಲ್ಲಿ ತೋರಿಸುತ್ತೆ. ಅದರ್ವೈಸ್ ಅಬೌಟ್ 10 lakhs ಇದ್ದರೆ ಅವರಿಗೇನು ರಿಸರ್ವೇಷನ್ ಇರೋದಿಲ್ಲ. ಈ ಒಂದು ನಿಮಗೆ ಕಾಸ್ಟ್ ರಿಸರ್ವೇಷನ್ ಇದ್ದರೂ ಕೂಡ ನಿಮ್ಮ ಇನ್ಕಮ್ ಜಾಸ್ತಿ ಇದ್ದರೆ ನಿಮ್ಮನ್ನು ಆ ಕಾಸ್ಟಲ್ಲೂ ಕನ್ಸಿಡರ್ ಮಾಡೋದಿಲ್ಲ, ನಿಮ್ಮನ್ನು ಜನರಲ್ ಮೆರಿಟಿಗೆ ಕನ್ಸಿಡರ್ ಮಾಡ್ತಾರೆ ಇಫ್ ಇಟ್ ಇಸ್ ಅಬೌಟ್ 10 lakhs. ಓಕೆ, ಸೊ 0 ಬಂದಿರೋ ರೀಸನ್ ಅದೇ ಆಗಿರುತ್ತೆ. ನಿಮ್ದು ಅಬೌಟ್ 10 lakhs ಇದ್ದರೆ ಅದು 0 ಬಂದಿರುತ್ತೆ. ಸೊ ಅದ್ರ ಬಗ್ಗೆನೂ ವರಿ ಮಾಡ್ಕೊಳ್ಬೇಡಿ. ಬಟ್ ಯಾವುದ್ಯಾವುದು ಕ್ಲೈಮ್ ಮಾಡಿನೂ ಕೂಡ ಆಗದೇ ಇದ್ದರೆ, ಕ್ಲೈಮ್ಡ್ ಅಂದರೆ ಆಲ್ರೆಡಿ ವೆರಿಫೈ ಮಾಡಿದ್ದೀರಾ ಬಟ್ ವೆರಿಫೈಡ್ ಅಂತ ಬರ್ತಾ ಇಲ್ಲ ಅಂತಿದ್ರೆ, ಅದರಲ್ಲಿ ಬರದೇ ಇದ್ದರೆ, ಎಸ್ ಅಂತ ಬರದೇ ಇದ್ದರೆ ದಯವಿಟ್ಟು ಎಗೇನ್ ಆ್ಯಂಡ್ ಎಗೇನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಬಿಕಾಸ್ ಆಫ್ ಟೆಕ್ನಿಕಲ್ ಗ್ಲಿಚಸ್ ಇದು ಆಗುತ್ತೆ. ಇನ್ ಕೇಸ್ ಆಗದೇ ಇಲ್ಲ ಅಂತಾದರೆ ಈ ಅಪಾಯಿಂಟ್ಮೆಂಟ್ ತಗೊಂಡು ಹೋಗಿ ವೆರಿಫೈ ಮಾಡ್ಕೊಂಡು ಬನ್ನಿ, ಆಯಿತಾ. ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರೋದು ತುಂಬ ಯೂಸ್ಫುಲ್ ಆಗುತ್ತೆ, ಅದಕ್ಕೋಸ್ಕರ, ಆಯಿತಾ. ಆ್ಯಂಡ್ ಈ ವರ್ಷ ಆಪ್ಷನ್ ಎಂಟ್ರಿ ಮಾಡಲಿಕ್ಕೂ ಕೂಡ ಪೇಮೆಂಟ್ ಮಾಡಬೇಕು. ಓಕೆ,
700 ಸಮಥಿಂಗ್ ಚೇಂಜ್ ಇದೆ, 750 ಸಮಥಿಂಗು. ಅದನ್ನು ಪೇಮೆಂಟ್ ಮಾಡಿನೇ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಆ್ಯಂಡ್ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ನಿಮಗೆ ಅರೌಂಡ್ 5 to 7 days ಟೈಮ್ ಇರುತ್ತೆ. ಯು ಹ್ಯಾವ್ ಮೋರ್ ದ್ಯಾನ್ ಇನಫ್ ಟೈಮು. ನೋ ನೀಡ್ ಟು ವರಿ, ಪ್ಯಾನಿಕ್ ಆಗಲಿಕ್ಕೆ ಏನಿಲ್ಲ. ಅವ್ರು ಏನು ಹೇಳಿದ್ದಾರೆ, ಮಂಥನದಲ್ಲಿ ಕೋರ್ಸನ್ನು ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ನಾನೇನು ಹೇಳ್ತೇನೆ ಗೊತ್ತುಂಟ, ಕೋರ್ಸ್ಗಿಂತ ಕಾಲೇಜನ್ನು ಸೆಲೆಕ್ಟ್ ಮಾಡಿ. ಕಾಲೇಜನ್ನು ಸೆಲೆಕ್ಟ್ ಮಾಡಿ ಕಾಲೇಜನ್ನು ಟೈಪ್ ಮಾಡಿದಾಗ ಅದ್ರ ಎದುರುಗಡೆ ಇರುವಂಥ ಎಲ್ಲ ಕೋರ್ಸ್ಗಳು ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ದ್ಯಾಟ್ ಆ ಕೋರ್ಸ್ಗಳಿದ್ರೆ ನಿಮ್ಮ ಆರ್ಡರ್ನ ನೀವು ಪ್ರಿಫರೆನ್ಸನ್ನು ಎಂಟ್ರಿ ಮಾಡ್ಬೋದು. 1 2 3 4 ಅಂತ ಪ್ರಿಫರೆನ್ಸನ್ನು ಎಂಟ್ರಿ ಮಾಡ್ಬೋದು ಕಂಟಿನ್ಯೂಸ್ ಆಗಿ. ಕೋರ್ಸ್ಗಿಂತ ಕಾಲೇಜನ್ನು ಟೈಪ್ ಮಾಡಿ, ಆಯಿತಾ. ಅಲ್ಲಿ ನಿಮಗೆ ಏನು ಹೇಳ್ತಾರೆ, ಇದು ಕೊಟ್ಟಿರ್ತಾರೆ, ಸರ್ಕಲ್ ಟೈಪ್ ಇರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ಕೋರ್ಸ್ ಇರುತ್ತೆ, ಕಾಲೇಜ್ ಇರುತ್ತೆ. ನೀವು ಕಾಲೇಜ್ ಮೇಲೆ ಕ್ಲಿಕ್ ಮಾಡಿ ಕಾಲೇಜನ್ನು ಟೈಪ್ ಮಾಡಿ, ಎದುರುಗಡೆ ಕೋರ್ಸಸ್ಗಳು ಡಿಸ್ಪ್ಲೇ ಆಗುತ್ತೆ. ಯಾವ ಕೋರ್ಸ್ ನಿಮ್ಮ ಪ್ರಿಫರೆನ್ಸ್ ಇದೆ ಅದನ್ನ ಇದು ಮಾಡಿ, ಆಯಿತಾ. ಸುಮ್ಮನೆ ಯಾರು ಯೂಟ್ಯೂಬರ್ಸ್ ಹೇಳ್ತಾರಂತ ನೀವು ಕೋರ್ಸ್ ಅದು ಆಗಿದೆ ಇದು ಹೀಗಿದೆ ಅಂತ ಇದು ಮಾಡ್ಕೋಬೇಡಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಸಮ್ ಕೋರ್ಸ್, ಗೋ ಆ್ಯಂಡ್ ಟೇಕ್ ಇಟ್ ಅಷ್ಟೇ. ನಿಮಗೆ ECL ಇಂಟ್ರೆಸ್ಟ್ ಇದೆಯಾ ಹೋಗಿ, ಕಂಪ್ಯೂಟರ್ ಸೈನ್ಸ್ ವಿತ್ AML ಇಂಟ್ರೆಸ್ಟ್ ಇದೆಯಾ ಹೋಗಿ. ಸೊ ಇದು ಫ್ಯೂಚರ್ ಇದೆ, ಅದು ಸೆಕೆಂಡ್ರಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇದ್ದರೆ ಅದರಲ್ಲಿ ಜಾಬು ಇದೆ, ಅರ್ಥ ಆಯಿತಾ. ಹೋಗಿ, ಸುಮ್ಮನೆ ಇದು ಮಾಡಿ ಇಲ್ಲ ನನಗೆ ಮೆಕ್ಯಾನಿಕಲೇ ಹೋಗಬೇಕು, ಅದರಲ್ಲೇನು ಮೆಕ್ಯಾನಿಕಲಲ್ಲೂ ಕೂಡ ಜಾಬ್ ಇದೆ, ಆಯಿತಾ. ಸೊ ನಿಮಗೆ ಇಂಟ್ರೆಸ್ಟ್ ಇರೋ ಕೋರ್ಸಿಗೆ ಹೋಗಿ ಎಂಟ್ರಿ ಮಾಡಿ, ಮುಂದೆ ನೀವು ಪ್ಯಾರಲಲ್ ಆಗಿ ಕೋರ್ಸಸ್ಗಳನ್ನ ಮಾಡ್ಬೋದು. ಯು ಕ್ಯಾನ್ ಡೂ ಅಂದರೆ ನಿಮಗೆ ಔಟ್ಸೈಡಲ್ಲಿ ತುಂಬ ಕೋರ್ಸ್ಗಳು ಮಾಡಲಿಕ್ಕೆ ಪ್ಲ್ಯಾಟ್ಫಾರ್ಮ್ಗಳಿದೆ. ಅಂಥ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಕೋರ್ಸಸ್ಗಳನ್ನು ಮಾಡಿ ರೆಸ್ಯೂಮೆಗೆ ಆ್ಯಡ್ ಮಾಡಿ, ಆವಾಗ ನಿಮ್ಗೆ ಅದು ತುಂಬ ಯೂಸ್ಫುಲ್ ಆಗುತ್ತೆ, ಸರಿನಾ. ಸೊ ಇದಿಷ್ಟು ವಿಷಯಗಳು ಮಂಥನದಲ್ಲಿ ವಿಶೇಷವಾಗಿ ಏನಿರಲಿಲ್ಲ. ಅದಕ್ಕೆ ರಿಲೇಟೆಡ್ ಏನಿದೆ ಅದೆಲ್ಲದನ್ನು ಕೂಡ ನಾನು ಬಿಟ್ ಬೈ ಬಿಟ್ ಒಂದೊಂದು ವೀಡಿಯೋವನ್ನು ಸಪ್ರೇಟಾಗಿ ಹಾಕ್ತೇನೆ. ಲೈಕ್ ಈಗ SNQ ಕೋಟ ಹೇಗೆ ಅಲೌಟ್ ಆಗುತ್ತೆ ಅಂದರೆ ಆನ್ ಆ್ಯಂಡ್ ಅಬೋವ್. ಈಗ ಒಂದು ಕಾಲೇಜಲ್ಲಿ 1000 ಸೀಟ್ಸ್ ಇದ್ದರೆ ಅದರಲ್ಲಿ ಆನ್ ಆ್ಯಂಡ್ ಅಬೋವ್ ಆ 1000 ಸೀಟ್ಸ್ನ ಮೇಲೆ 5% ಅಂದರೆ 50 ಸೀಟ್ಸ್ಗಳು SNQ ಇರುತ್ತೆ. ಅದು ಹೇಗೆ ಮಾಡುತ್ತೆ ಅನ್ನೋದನ್ನು ಆ ವಿಡಿಯೋನ ಒಂದು ಅಪ್ಲೋಡ್ ಮಾಡ್ತೇನೆ. ಪ್ಲಸ್ ಚಾಯ್ಸಸ್ಗಳ ಬಗ್ಗೆ ಯಾವ ಚಾಯ್ಸ್ ಏನು ಮಾಡ್ತದೆ ಅದನ್ನೇ ಒಂದು ಸಪ್ರೇಟಾಗಿ ವೀಡಿಯೋ ಮಾಡ್ತೇನೆ. ಮತ್ತು ಆಪ್ಷನ್ ಎಂಟ್ರಲ್ಲಿ ಹೇಗೆ ಇದು ಮಾಡಬೇಕು ಅದು ಆಲ್ರೆಡಿ ಮಾಡಿದ್ದೇನೆ, ಬಟ್ ಆದರೂ ಕೂಡ ಒಂದು ಸತಿ ಇನ್ನೊಂದು ವೀಡಿಯೋನ ನಾನು ಮಾಡ್ತೇನೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶು ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.